ಟೆಕ್ನಿಕಲಿ ಅಂದರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಮೂವಿ ನೋಡಿ ಹೇಳಿ. ಸರ್, ಐ ಹ್ಯಾವ್ ಡನ್ ಇಟ್ ಸರ್. ಅದು ನೀವು ಡಿಸೈಡ್ ಮಾಡ್ಬೇಕು ಸರ್. ಪಬ್ಲಿಕ್ ನೀಡ್ಸ್ ಟು ರೆಸ್ಪಾಂಡ್ ಫಾರ್ ದ ಕ್ಯಾರೆಕ್ಟರ್ ಐ ಪ್ಲೇಡ್. ಹಳ್ಳಿ ಹುಡುಗ ಅವನನ್ನು ಏಮಾರಿಸ್ಬಿಟ್ಟು ಎಲ್ಲ ಅವನಲ್ಲಿರೋ ದುಡ್ಡೆಲ್ಲ ತೊಗೊಂಡ್ಬಿಟ್ಟು ಫಿಲ್ಮ್ ಮಾಡ್ತೀನಿ ಅಂತ ಕರ್ಕೊಂಬರ್ತಾರೆ ಸಿಟಿಗೆ. ಸರ್ ಸರ್ ಅದು ಫಿಲ್ಮ್ ಶೂಟಿಂಗ್ 2 ದಿವಸ ಮಾಡಿ ನಿಲ್ಲಿಸ್ಬಿಡ್ತಾರೆ. ಅದು ಎಸ್ ಸರ್, ಎಸ್ ಸರ್. ರಾಜೀವ್ ಗಣೇಶನ್ ಕ್ಯಾಮ್ರಾಮನ್ ನನ್ನ ಸಾರಿಗೆ ಮಾಡಿದ್ದು, ಸಾರಿ ಕರ್ಮ ರಿಟರ್ನ್ಸ್ಗೆ. ಅದಾದಮೇಲೆ VIP ಗೂ ಕ್ಯಾಮ್ರಾ ಅವರೇ ಮಾಡಿದ್ದು. ನಂತರ ಅದಕ್ಕೆ ಹ್ಯಾಟ್ರಿಕ್ ಸಿನಿಮಾ ನಮ್ಮಿಬ್ಬರದು. ಸರ್, ಎಲ್ರಿಗೆ ನಮಸ್ಕಾರ. ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಾನು ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದಿರೋ ಕನ್ನಡಿಗ. ತಮಿಳ್ ಥರನೇ ಕನ್ನಡ ಚೆನ್ನಾಗಿ ಮಾತಾಡಬೇಕಂತ ನನಗೆ ಆಸೆ ತುಂಬ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ ನನ್ನ ಕನ್ನಡ ತಮಿಳ್ ಥರನೇ ಇರುತ್ತೆ, ಅದರಿಂದ ಚೆನ್ನಾಗಿರಲ್ಲ. ಕರೆಕ್ಟ್. ಸೊ ಐ ಟ್ರೈ ಟು ಕೀಪ್ ಇಟ್ ಇನ್ ಕನ್ನಡ ಆ್ಯಸ್ ಮಚ್ ಆಸ್ ಪಾಸಿಬಲ್. ಇದು ಸರ್ ಹೇಳಿದಾಗೆ ಹೊಸ ಥರ ನಮ್ಮದು 3rd ಫಿಲ್ಮ್ ಟುಗೆದರ್. ಇದು ಸಾರಿದಲ್ಲಿ ಹಿ ವಾಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್. ಆಮೇಲೆ VIP ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್. ಇಲ್ಲಿ ಈಸ್ ಅ ಡೈರೆಕ್ಟರ್. ಸೊ ಇದು ಆ್ಯಕ್ಚುಲಿ ದಿಸ್ ಇಸ್ ಇದು ನನ್ನ 7ನೇ ಫಿಲ್ಮ್. 3 ಇಂಡಿಪೆಂಡೆಂಟ್ ಫಿಲ್ಮ್ಸ್ ಮಾಡಿದ್ದೀನಿ. ಇದು 4ನೇ ಕನ್ನಡ ಸಿನಿಮಾ. ಒಂದು ಫಿಲ್ಮ್ ಸಿನಿಮಾಟೋಗ್ರಾಫರ್ಗೆ ಬರುವಾಗ, ರೈಟ್, ಎವ್ರಿ ಸಿನಿಮಾಟೋಗ್ರಾಫರ್, ನಾನು ಮಾತ್ರ ಅಲ್ಲ, ಎಲ್ಲರೂ ಒಪ್ಕೊಳ್ಳೋದಕ್ಕೆ ಒಂದು ರೀಸನ್ ಬೇಕಲ್ಲ, ರೈಟ್. ಅಫ್ಜಲ್ ಸರ್ ನಮ್ಮ ಜೊತೆ ಆಲ್ರೆಡಿ 2 ಫಿಲ್ಮ್ ಕೆಲಸ ಮಾಡಿದ್ದಾರೆ. 3rd ಫಿಲ್ಮ್ ಮಾಡೋಣ ಅಂತ ಮಾಡಿಲ್ಲ. ಲೈಕ್ ಏನಂದರೆ, ಇವಾಗ ಕತೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಕರೆಕ್ಟ್. ಆದರೆ ಕತೆ ಹೇಳುವಾಗ ನಿಮಗೆ ನೋಡಿದರೆ ಆ ಕತೆ ಹೇಳೋರ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ, ಕರೆಕ್ಟ್. ಆ ಸ್ಪಾರ್ಕ್ ಈಸ್ ದ ರೀಸನ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಫಿಲ್ಮ್. ಆ ಸ್ಪಾರ್ಕ್ ಇದ್ದರೆ 10 ಫಿಲ್ಮ್ಗೆ ಲೈಟಿಂಗ್ ಮಾಡ್ಬೋದು. ಆ ಸ್ಪಾರ್ಕ್ ಬೆಳಕಿಂದಾನೆ. ಈಗ ಹೇಳಿದ್ರೆ ಮಿಸ್ಟೇಕ್ ಆಗುತ್ತೆ, ನೆಕ್ಸ್ಟ್ ಫಿಲ್ಮ್ಗೆ ಅವ್ರು ಲೈಟೇ ಕೊಡೋಲ್ಲ, EP ಆಗಿರೋದ್ರಿಂದ. ಸೊ ಅದು ದಟ್ಸ್ ನಾಟ್ ಇಟ್. ಆ್ಯಕ್ಚುಲಿ ಲೈಕ್ ನೀವು ಪ್ಯಾಷನ್ ನೋಡ್ಬೋದು. ಮೇಕಿಂಗಲ್ಲಿ ನೋಡಿದ್ರೇ ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ಅದರಲ್ಲೊಂದು ಪ್ಯಾಷನ್ ಇರುತ್ತೆ, ಒಂದೊಂದು ಸೀನ್ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಪ್ಯಾಷನ್ ಇರುತ್ತೆ. ಇನ್ಫ್ಯಾಕ್ಟ್ ಇದು ಇವರು ಬೆಸ್ಟ್ ಸ್ಕ್ರಿಪ್ಟ್ ಅಲ್ಲ. ಆ್ಯಕ್ಚುಲಿ ಹಿ ಹ್ಯಾಸ್ ಮಚ್ ಮೋರ್ ಬೆಟರ್ ಸ್ಟೋರೀಸ್ ಆ್ಯಂಡ್ ಮಚ್ ಮೋರ್ ಬೆಟರ್ ಸ್ಕ್ರೀನ್ ಪ್ಲೇಸ್. ಇದು ಫಸ್ಟ್ ಫಿಲ್ಮ್ ಹಿ ವಾಂಟೆಡ್ ಟು ಪ್ಲೇ ಸೇಫ್, ಅಂದರೆ ಹಿ ಹ್ಯಾಸ್ ಟೇಕನ್ ಅ ವೆರಿ ಸೇಫ್ ಸ್ಕ್ರೀನ್ ಪ್ಲೇ. ಅದರಲ್ಲೇ ಎಷ್ಟು ಪ್ಯಾಷನ್ ಬರುತ್ತೆ ಆ್ಯಕ್ಚುಲಿ. ಇದು ಸ್ಟಿಲ್ದೇ ಮಾಡೋಕ್ಕಾಗಲ್ಲ ಸಿನಿಮಾ, ದಟ್ ಈಸ್ ಟ್ರೂ. ಬಟ್ ದಟ್ ಈಸ್ ದ ರೀಸನ್, ಫಸ್ಟ್ ರೀಸನ್ ಈ ಫಿಲ್ಮ್ ಐ ವಾಂಟೆಡ್ ಟು ಡೂ ಆ್ಯಕ್ಚುಲಿ. ಅದು ಒಂದು ರೀಸನ್. ಸೆಕೆಂಡ್ ರೀಸನ್ ಈಸ್ ಈವನ್ ಮೋರ್. ಆ್ಯಕ್ಚುಲಿ ಅದು ನನಗೆ ತುಂಬ ಭಯ ಆಗುತ್ತೆ ಹೇಳೋದಕ್ಕೆ ಆ್ಯಕ್ಚುಲಿ. ಈ ಟೈಟಲ್ ಇದೆಲ್ಲ ಹೊಸ ಥರ, ರೈಟ್. ಅದು ಕೇಳಿದರೆ ನಿಮಗೆ ಒಂದು ಸ್ವಲ್ಪ ಬೋಚಿಂಗ್ ಆಗಿರ್ಬೋದು, ಲೈಕ್ ಮಾಡಸ್ಟ್ ಆಗಿಲ್ಲದೆ. ಈಗ ಪೋಸ್ಟ್ ಮಾಡರ್ನ್ ವರ್ಲ್ಡಲ್ಲಿ ಹೊಸ ಥರ ಏನಿಲ್ಲ ಆ್ಯಕ್ಚುಲಿ, ಎಲ್ಲ ಆಲ್ರೆಡಿ ಮಾಡಿದೆ ಮತ್ತೆ ಮಾಡ್ತಾಯಿದ್ದೀವಿ, ರೈಟ್. ಹೊಸದು ಅಂತ ಏನಿಲ್ಲ, ರೈಟ್. ಕಂಟೆಂಟ್ ವೈಸ್ ಹೊಸದು ಅಂತ ಏನಿಲ್ಲ, ಇರೋ ಕಂಟೆಂಟನ್ನು ಹೊಸ ಥರ ಮಾಡ್ಬೋದು ಅಂತ ಇಟ್ಟಿರೋ ಟೈಟಲ್. ಈ ಟೈಟಲ್ ಕೇಳಿದ್ರೆ ಭಯ ಆಗುತ್ತೆ ಆ್ಯಕ್ಚುಲಿ, ರೈಟ್. ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ್ಯಸ್ ಅ ಸಿನಿಮಾಟೋಗ್ರಾಫರ್. ಯಾಕಂದರೆ ಟೈಟಲ್ ತಕ್ಕನಾಗಿ ನಾವು ವಿಜುವಲ್ಸ್ ಇರಬೇಕು, ರೈಟ್. ಹೊಸ ಥರ ಇದ್ದೇ ಇರಬೇಕು ಆ್ಯಕ್ಚುಲಿ, ಇಲ್ಲದೇ ಇರೋಕ್ಕೆ ಚಾನ್ಸೇ ಇಲ್ಲ, ರೈಟ್. ಬಟ್ ಆದರೆ ಫಿಯರ್ ಇಸ್ ಅ ಬೆಸ್ಟ್ ಮೋಟಿವೇಟರ್ ಟು ಗಿವ್ ದ ಬೆಸ್ಟ್, ರೈಟ್ ಅಂತ ತಗೊಂಡು, ಲೈಕ್ ದಟ್ ಈಸ್ ಒನ್ ಮೋರ್ ರೀಸನ್, ಲೈಕ್ ಟು ವಾಟ್ ಇಸ್ ಹ್ಯಾಪಿಲಿ ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ನಂದು ಮತ್ತು ಅಫ್ಜಲ್ ಸರ್ ಕೊಲಾಬ್ರೇಷನ್ ಕೇಳಬೇಕಾದ್ರೆ, ಲೈಕ್ ಐ ಥಿಂಕ್ ಹಿ ಈಸ್ ಮೈ 7th ಡೈರೆಕ್ಟರ್. ಆ್ಯಕ್ಚುಲಿ 90% ಆಫ್ ದ ಟೈಮ್ ಹಿ ಟ್ರಸ್ಟ್ಸ್ ವಾಟ್ ಐ ಡೂ, ರೈಟ್. ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು ಆ್ಯಕ್ಚುಲಿ, ನನ್ನ ಇಂಟ್ರಡ್ಯೂಸ್ ಮಾಡೋ ಪೋಸ್ಟಲ್ಲಿ ರಾಜೀವ್ ಗಣೇಶನ್ ಈಸ್ ದ ಐ ಆಫ್ ದ ಸಿನಿಮಾ, ಹೊಸ ಥರ ಅಂತ ಹಾಕಿದ್ರು. ಆ್ಯಕ್ಚುಲಿ ಇಟ್ ಮೇಡ್ ಮೀ ಫೀಲ್ ವೆರಿ ಸ್ಪೆಷಲ್. ಇದು ಡೈಲಾಗ್ ಯಾರು ಹೇಳಿದಂದರೆ, ನಿಮಗೆಲ್ಲ ಭಾರದ್ವಾಜ ಆಬ್ವಿಯಸ್ಲಿ ಗೊತ್ತಿರಬೇಕು, the legendary Tamil director, right? He said, like,
that the early cinemas, whatever he shot, right, with his cinematographer is Kannan. He passed away recently. So when he says, right, I don't take cameras to my set, I take my eyes, I take my Kannan, right. Same thing when he said no, I had almost same thing he had put it in the Instagram post, right. Through Instagram he can't see my tears of joy, right. Now also I think maybe he will see it in YouTube when it is coming, right. So that made me feel so special actually, like those are legends like you connect with, right. That one shot also, like each and every shot is inspirational atra, like what is it, he trusted me. I won't say blindly, he trusted me. Right. ಆ ಟ್ರಸ್ಟ್ ಇದೆಯಲ್ಲ ಅದು ಜವಾಬ್ದಾರಿ ಇನ್ನೂ ಜಾಸ್ತಿ ಮಾಡುತ್ತೆ ಅದು. ಸೊ ದೆನ್ ದ 10% ವಾಟ್ ಎವರ್ ಹಿ ವಾಂಟ್ಸ್ ನೋ, ರೈಟ್, ಹಿ ಸೋ ಅಡಮೆಂಟ್. 90% ಆಫ್ ದ ಶಾರ್ಟ್ಸ್ ಹಿ ಲೆಟ್ ಮೀ ಡೂ ವಾಟ್ ಎವರ್ ಐ ವಾಂಟ್ ಟು ಡೂ. ಅಷ್ಟು ಸ್ವತಂತ್ರ ಇದೆ ಸೆಟ್ಟಲ್ಲಿ. 10% ಅವ್ರಿಗೆ ಏನು ಬೇಕೋ ಅದು ಬೇಕೇ ಬೇಕು. ನೀವು ಆರ್ಗ್ಯೂ ಮಾಡಿದ್ರೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಸೊ ಐ ಕೇಮ್ ಟು ನೋ ಇನ್ ದ ಸೆಕೆಂಡ್ ಡೇ ಆರ್ ಫಸ್ಟ್ ಡೇ ಇಟ್ ಸೆಲ್ಫ್, ಲೈಕ್ ಇದು ಇಲ್ಲ ಇವ್ರಿಗೆ ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನಾವು ಬೇಕಾಗಿರೋದು ನಾವು ತಗೊಳ್ತಾ ಇದ್ದೀವಿ 90%. ಅವ್ರಿಗೆ ಏನಾದರೂ ಅವ್ರಿಗೆ ಬೇಕಾಗಿರೋದು ನಾವು ತಗೊಂಡಿಲ್ಲ ಅಂದರೆ ಅವ್ರು ಕೇಳ್ತಾ ಇರ್ತಾರೆ, ನಾವು ಮಾಡಲೇಬೇಕು, ಬೇರೆ ಆಪ್ಷನೇ ಇಲ್ಲ. ನೀವು ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋದಲ್ಲ, ಅಲ್ಲಿ ಆಗಲ್ಲ. ಹೊಸ ಥರ ಟೈಟ್ಲ್ ಇಸ್ ಆಲ್ಸೋ ಲೈಕ್ ದಟ್. ಐ ಟ್ರೈ ಟು ಕನ್ವಿನ್ಸ್ ಹಿಮ್, ಸರ್ ಈ ಟೈಟ್ಲ್ ಬೇಡ, ನನಗೆ ಭಯ ಆಗುತ್ತೆ, ಹೊಸ ಥರ ಅಂತ ಹೇಳಿದರೆ ತುಂಬ ಹೈಪ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಹಿ ವಾಸ್ ಅಡಮೆಂಟ್ ದಟ್ ವಿಲ್ ಕೀಪ್ ಲೈಕ್ ದಿಸ್ ಓನ್ಲಿ, ರೈಟ್. ಸೊ ಆ ಥರ ಎವ್ರಿ ಡೆಸಿಷನ್ನು ಹಿ ಗೋಸ್ ವಿತ್ ಕನ್ವಿಕ್ಷನ್, ರೈಟ್. ಎವ್ರಿ ಕ್ರಿಯೇಟಿವ್ ಡೆಸಿಷನ್, ಎವ್ರಿ ಆ್ಯಕ್ಟಿಂಗ್ ಡೆಸಿಷನ್, ಎವ್ರಿ ಫ್ರೇಮ್ ಡೆಸಿಷನ್, ರೈಟ್. ದರ್ ಇಸ್ ಅ ಸ್ಟ್ರಾಂಗ್ ಕನ್ವಿಕ್ಷನ್ ಇನ್ ಅಪ್ರೂವಿಂಗ್ ಎವ್ರಿಥಿಂಗ್, ರೈಟ್. ತುಂಬ ಒಳ್ಳೆ ಕೊಲಾಬ್ರೇಷನ್ ಆಯಿತು, ರೈಟ್, ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಗಿವ್ ಅ ಸ್ಪೆಷಲ್ ಮೆನ್ಷನ್. ಯಾಕೆಂದರೆ ದ ವೇ ವಿ ಶೂಟ್ ಬೇಸಿಕಲಿ ಈಸ್ ಪೂರ್ತಿ ಲಾಂಗ್ ಟೇಕ್ಸೇ ಇರುತ್ತೆ. ಫುಲ್ ಸೀನ್ ಆ್ಯಕ್ಟ್ ಮಾಡಲೇಬೇಕು, ಕಟ್ ಮಾಡಿ ಮಾಡೋ ಥರ ಮಾಡಲ್ಲ. ಬಟ್ ದೇ ನೆವರ್ ಕಂಪ್ಲೇಂಟ್ ಅಬೌಟ್ ಇಟ್. ದೇ ಡಿಡ್ ಆಲ್ ದ ಲಾಂಗ್ ಟೇಕ್ಸ್ ವಿತೌಟ್ ಎನಿ ಕಂಪ್ಲೇನಿಂಗ್. ಸೊ ದಟ್ ಈಸ್ ಒನ್ ಥಿಂಗ್. ಓಕೆ, ಹೊಸ ಥರ ಅಂತ ಹೆಸರಿಟ್ಟಾಯಿತು. ಹೊಸದಾಗಿ ಏನು ಮಾಡಿದ್ದೀವಿ ಅಂತ, ಇದು ಜಸ್ಟ್ ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ದೀವಿ, ರೈಟ್. ಆ್ಯಂಡ್ ಮೋಷನ್ ಪೋಸ್ಟರ್ ಇದೆ, ರೈಟ್. ಮೇ ಬಿ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ದ್ಯಾಟ್. ಬಟ್ ಇದೆ ಲೈಕ್ ವಾಟ್ ಐ ಥಿಂಕ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ನೇಮ್, ರೈಟ್. ವಿ ಹ್ಯಾವ್ ಟ್ರೈ ಟು ಡೂ ಸಮಥಿಂಗ್ ನ್ಯೂ ಇನ್ ಟರ್ಮ್ಸ್ ಆಫ್ ವಿಜುವಲ್ ಟ್ರೀಟ್ಮೆಂಟ್ ಆಸ್ ವೆಲ್, ರೈಟ್. ಅದು ದಟ್ ಈಸ್ ಅನದರ್ ರೀಸನ್, ರೈಟ್. ಈಗ ನೋಡಿದರೆ ಸಾರಿ ಯಾಕೆ ಅಂದರೆ ಮೋಷನ್ ಕ್ಯಾಪ್ಚರ್ ಮಾಡಿದ್ದೀವಿ. ದಟ್ ಈಸ್ ಸಮಥಿಂಗ್ ನ್ಯೂ ವಿ ಹ್ಯಾವ್ ಟ್ರೈಡ್. ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ದಟ್, ರೈಟ್. VIP ಸೇಮ್, ರೈಟ್. That screenplay is completely new, so that's another reason why I did VIP. Now this film, when it's coming, like there should be something new, no? ಏನಾದರೂ ಹೊಸದಾಗಿ ಇದ್ದೇ ಇರುತ್ತೆ, ಅದೇ ಮೋಟಿವೇಟ್ ಮಾಡಿ ಫಿಲ್ಮ್ ಇರುತ್ತೆ. ಬಟ್ ಐ ಥಿಂಕ್ ನೌ ಇಟ್ ಇಸ್ ಟು ಅರ್ಲಿ, ರೈಟ್. ಈ ಮೇಕಿಂಗ್ ವಿಡಿಯೋದಲ್ಲಿ ಆ ಶಾರ್ಟ್ಸ್ ಬಂದಿಲ್ಲ. ಅದು ಟ್ರೈಲರಲ್ಲೋ ಇಲ್ಲ ಬೇರೆ ಏನಾದರೂ ಟೈಮಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅನಿಸುತ್ತೆ, ಲಾಂಚ್ ಟೈಮಲ್ಲಿ. ಎಷ್ಟು ದಿನ ಸರ್ ನಾವು ಇಂಟ್ರೆಸ್ಟಾಗಿ ಕೆಲಸ ಮಾಡುವಾಗ ಕೌಂಟ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಮೈ ರೆಮ್ಯುನರೇಷನ್ ಇಸ್ ನಾಟ್ ಬೇಸ್ಡ್ ಆನ್ ನಂಬರ್ ಆಫ್ ಡೇಸ್, ಸೊ ದರ್ ಇಸ್ ನೋ ಪಾಯಿಂಟ್ ಇನ್ ಕೌಂಟಿಂಗ್, ರೈಟ್. ರೈಟ್. ಐ ಥಿಂಕ್ ಅರೌಂಡ್ 30 ಸರ್. ಎಸ್, ಎರಡೂ ಇದೆ ಸರ್, ಎರಡೂ ಇದೆ. ಡೇ ಟೈಮಲ್ಲಿ ನೈಟಾಗಿ ಶೂಟ್ ಮಾಡಿದ್ದೀವಿ, ನೈಟ್ ಟೈಮಲ್ಲಿ ಡೇ ಆಗಿ ಶೂಟ್ ಮಾಡಿದ್ದೀವಿ, ರೈಟ್. ಸೊ ದಟ್ ಈಸ್ ಆಲ್ ದೇರ್, ರೈಟ್. any that's there. And most importantly ನಾನು ಹೇಳ್ಬೇಕಾಗಿರೋದು, ಲೈಕ್ ನನ್ನ ಟೀಮ್, ಐ ವಾಂಟೆಡ್ ಟು ಥ್ಯಾಂಕ್ ಎವ್ರಿ ಒನ್, ರೈಟ್. ನನ್ನ ಸಿನಿಮಾಟೋಗ್ರಫಿ ಟೀಮ್, ರೈಟ್. ಬೇಸಿಕಲಿ ಲೈಕ್ ದೇ ಆರ್ ಆಲ್ ವೆರಿ ಸೀನಿಯರ್ ಟೆಕ್ನಿಷಿಯನ್ಸ್ ಹೂ ಆರ್ ವರ್ಕಿಂಗ್ ವಿತ್ ಮೀ. ಮಂಜು ಇಸ್ ಮೈ ಗ್ಯಾಫರ್, ರೈಟ್. ಆ್ಯಂಡ್ ಮಧು ಇಸ್ ಮೈ ಫೋಕಸ್ ಪುಲ್ಲರ್. ಇವರಿಬ್ಬರು they themselves have experience to be their own independent DOPs, but actually they work for my visuals without any ego, without any this thing, right. And my assistant, my associate team, Harsha, Lidin and Babu is also editor of the film. And my crane operator Shivan, I think he's also been there for a long time. And light unit chief Mr. Sunil, like. And I like the idea of Afzal sir, eldrige actually he made a welcome on board poster. Usually they do only for the actors, right? But this time he did for all the supporting. Yes sir? Yes, sure, sir, yeah. So that is there, right? And
Yeah, that's it. That's all. Thank you very much for the opportunity, sir. Thank you very much for the production and the team also for making me part of this film. Yeah. ಆಯ್ತಾ ನೀವೆಲ್ಲರೂ ಪ್ರೀತಿಯಿಂದ ಗುಬ್ಬಚ್ಚಿ ಅಂತ ಕರೀತೀರಾ. ಗುಬ್ಬಚ್ಚಿ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋದು, ನಾನು ಓರಿಜಿನಲ್ ಹೆಸರು ಯಾರಿಗೂ ಗೊತ್ತಿಲ್ಲ. ಆ, ನಾನು ರಿಯಲ್ ಆಗಿ ಅಫ್ಜಲ್ ಸರಿ ಭೇಟಿಯಾಗಿದ್ದು ಜಡ್ಜ್ಮೆಂಟ್ ಮೂವಿ ಡಾಟಾಸ್ ಕಾಪಿ ಮಾಡೋಕ್ಕಂತ ಲಕ್ಕಿ ಅಣ್ಣ ಹತ್ರ ಹೋಗಿದೆ, ಡಿಸೈನರ್ ಲಕ್ಕಿ ಅಣ್ಣ ಹತ್ರ. ಅಲ್ಲಿ ಅಫ್ಜಲ್ ಸರ್ ಸಿಕ್ಕರು. ಸಿಕ್ಕ ಕೂಡಲೇ ಲಕ್ಕಿ ಅಣ್ಣ ಅಂದರು, ಸರ್ ಇವರು ಗುಬ್ಬಚ್ಚಿ ಅಂತ ಫೋಟೋಗ್ರಾಫರು, ಚೆನ್ನಾಗಿ ಫೋಟೋಸ್ ತೆಗಿತಾರೆ, ರವಿ ಸರ್ ಜಡ್ಜ್ಮೆಂಟ್ ಮೂವಿಗೆ ಅವನೇ ಮಾಡ್ತಾನೆ ಅಂದರೆ ನಾನು ಈ ಅಫ್ಜಲ್ ಸರ್ ಪರಿಚಯ ಮಾಡಿಕೊಡ್ತಾರೆ. ನಾನು ಪರಿಚಯ ಇರಲಿಲ್ಲ ಅಫ್ಜಲ್ ಸರ್, ಅವಾಗ ಪರಿಚಯ ಆಗಿದ್ದು. ಬನ್ನಿ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡೋಕ್ಕೆ ಕರ್ಕೊಂಡೋಗ ಸುಮ್ಮನೆ ಅಂತ ಹೇಳಿದ್ರು, ನಮ್ಮದು ಸ್ವಲ್ಪ ದಿವಸ ಶೂಟ್ ಇರುತ್ತೆ ಬಂದ್ ಮಾಡಿ ಅಂತ. ನಾನು ಬೇರೆ ಮೂವಿಗೆ ಹೋಗಿದ್ದೆ ಅವಾಗ, ಸರ್ ಬೇರೆ ಮೂವಿನ ನಡೀತಾ ಇತ್ತು. ಅವಾಗ ಸರ್ ಪರಿಚಯ ಆಗಿದ್ದು, ನಾವು VIP ಅಂತ ಮಾಡ್ತಾ ಇದ್ವಿ. ಅವಾಗಿಂದ ಅದಾದಮೇಲೆ ಹೊಸ ಥರಕ್ಕೆ ಕರ್ಕೊಂಡ್ರು ಸರ್. ಅದು VIP ನಾನು ವರ್ಕ್ ನೋಡಿ ಅನ್ಸುತ್ತೆ ಸರ್ ನಂಗೆ ಲೈಕ್ ಮಾಡಿದ್ದು. ಅದರಿಂದ ಇಲ್ಲಿ ಬಂದು ಇಲ್ಲ ಗುಬ್ಬಚ್ಚಿ ನೀವು ಕ್ಯಾರೆಕ್ಟರ್ ವೈಸ್ ಮಾಡಬೇಕು, ಕ್ಯಾರೆಕ್ಟರ್ ಮಾಡಬೇಕಿದ್ರಲ್ಲ. ನಾನು ಫುಲ್ ಶಾಕು. ಯಾಕಂದರೆ ದೊಡ್ಡ ಕ್ಯಾಮ್ರಾ ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಪಕ್ಕದಲ್ಲಿ ಕೆಲಸ ಮಾಡಿ ರೂಢಿ. ಸಿನಿಮಾ ಕ್ಯಾಮ್ರಾ ಒಳ್ಳೆ ಫೋಟೋಗ್ರಫಿ ಸುಮಾರು ಒಂದು 100 ಮೂವಿ ಮೇಲೆ ಫೋಟೋಗ್ರಫಿ ಕೆಲಸ ಮಾಡಿದ್ದೀನಿ, ಮೇಕಿಂಗ್ ವಿಡಿಯೋಗ್ರಫಿ ಮಾಡಿದ್ದೀನಿ. ಬಟ್ ಇವ್ರು ಸಡನ್ಲಿ ಆರ್ಟಿಸ್ಟ್, ಮಹಿಳಾ ಶೇಕ್ ಆಗ್ತದೆ, ಸಡನ್ಲಿ ಆರ್ಟಿಸ್ಟ್ ಅಂದ್ಕೂಡಲೇ ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತಾಯಿತ್ತು, ನಾನು ಹೆಂಗೆ ಆರ್ಟಿಸ್ಟಾಗಿ ಮಾಡೋದು ಹಂಗೆ ಹಿಂಗೆ ಅಂತ. ಆದರೂ ಸರ್ ನಮ್ಮ ಫೋಟೋಗ್ರಾಫರಿಂದ ಆ್ಯಕ್ಟರ್ ಆಗಿ, ಡ್ಯಾನ್ಸರ್ ಆಗಿ, ಫೈಟರ್ ಆಗಿ, ಆಮೇಲೆ ತುಂಬ ಇದು ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್. ಅಫ್ಜಲ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆಮೇಲೆ ರಾಜು ಸರ್ ಸ್ಕ್ರೀನಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ ನನ್ನ. ರಾಜು ಸರ್ಗೂ ಥ್ಯಾಂಕ್ಸ್. ಆಮೇಲೆ ಬ್ರಹ್ಮ ಸರ್ಗೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ, ಖುಷಿ ಮ್ಯಾಮ್ಗೂ, ಆಮೇಲೆ ವೀರವಣ್ಣನಿಗೂ, ಆಮೇಲೆ ನಮ್ಮ ಸಲುವಾಗಿ ಸನ್ನತಣ್ಣ ಬಂದರೆ ಸನ್ನತಣ್ಣಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಸಲುವಾಗಿ ಎಲ್ಲ ಮೀಡಿಯಾದವ್ರಿಗೂ ಅನಂತ ಧನ್ಯವಾದಗಳು. ಮನು ಅಣ್ಣ, ಮೋಕ್ಷ ಅಣ್ಣ, ಆ್ಯಂಡ್ ಅಲ್ಲಿ ನನ್ನ ಮುಂದೆ ಇರೋ ಎಲ್ಲ ಕ್ಯಾಮ್ರಾಮೆನ್ಸ್ಗಳಿಗೂ. ಯಾಕಂದರೆ ನಾವು ಹೆಂಗಂದರೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ ಅಂದರೆ ಆಕಾಶದಲ್ಲಿ ಆಡ್ತಾ ಏರೋಪ್ಲೇನ್ ಥರ. ಏರೋಪ್ಲೇನ್ ಎಲ್ಲರೂ ಕಾಣ್ತಾ ಇರುತ್ತೆ, ಬಟ್ ಅದರಲ್ಲಿ ಇಂಜಿನ್ನು, ಪೆಟ್ರೋಲು, ಡೀಸೆಲ್ ಯಾರಿಗೂ ಕಾಣಲ್ಲ, ಸುಮ್ಮನೆ ಹಾರೋದು ನೋಡ್ತಾ ಇರ್ತಾರೆ. ಬಟ್ ಮೇನ್ ಪವರೇ ನಾವು, ಆದರೂ ನಾವು ಯಾರಿಗೂ ಕಾಣ್ತಾ ಇರಲ್ಲ. ಬಟ್ ನನ್ನ ಅಫ್ಜಲ್ ಸರ್ ಈ ಸ್ಕ್ರೀನ್ನಲ್ಲಿ ತೋರಿಸೋದಕ್ಕೆ, ನನ್ನ ಫೋಟೋಗ್ರಾಫರಿಂದ ಆ್ಯಕ್ಟರ್ ಮಾಡೋದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ಎಷ್ಟು ಹೇಳ್ಬೇಕಂತಲೂ ಗೊತ್ತಾಗಲ್ಲ, ಯಾಕಂದರೆ ತುಂಬ ನರ್ವಸ್ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಮೇಲೆ ಕೂತಿದ್ದು, ಫಸ್ಟ್ ಟೈಮು ಆ್ಯಕ್ಟಿಂಗ್ ಮಾಡಿದ್ದು, ಫಸ್ಟ್ ಟೈಮು. ಎಲ್ಲದರಲ್ಲೂ ಒಂಥರ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ತುಂಬ ತುಂಬ ಧನ್ಯವಾದಗಳು. ಮತ್ತು ವೆಂಕಟೇಶ್ ಸರ್ಗೂ, ವೀರಣ್ಣಗೂ, ಇವರು ವಾಸು ಸರ್ಗೂ ಎಲ್ರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್ ನಾನು ವಿವೇಕ್ ಅಂತ, ನಾನು ಅದರಲ್ಲೂ ಸಿನಿಮಾ ಫೋಟೋಗ್ರಾಫರು. ಸಿನಿಮಾ ಫೋಟೋಗ್ರಾಫರ್ ಆಗಿ ಅಫ್ಜಲ್ ಸರಿಗೆ ನಾನು ಪರಿಚಯ ಆಗ್ತೀನಿ. ಆಮೇಲೆ ಹೇಳ್ಬೋದಾ ಸರ್ ಸಸ್ಪೆನ್ಸ್. ಆಮೇಲೆ ಇದು ಮಾಡ್ತೀನಿ. ಅದರ ಫೋಟೋಗ್ರಾಫರ್ ಕ್ಯಾರೆಕ್ಟ್ರೇ ಸೇಮ್, ರಿಯಲ್ ಆಗಿ ಏನಿದ್ದೀನಿ ಅದರಲ್ಲೂ ಅದೇನೆ, ಕ್ಯಾರೆಕ್ಟ್ರೇ ಸ್ವಲ್ಪ ಚೇಂಜ್. ಸರ್ ಇಲ್ಲ ಸರ್, ತುಂಬ ದಿನ ಶೂಟ್ ಮಾಡಿದ್ದೀವಿ. ಆ ಮೇಕಿಂಗಲ್ಲೇ ಸುಮಾರು ಇದೆ ಅಲ್ಲ ಸರ್ ಕತೆ. ಅಲ್ಲಿ ಮೇಕಿಂಗಲ್ಲಿ ಒಂದು ವಿಡಿಯೋ ಇದೆ ಅಲ್ಲ ಸರ್, ಅದು ಸ್ವಲ್ಪ ಸರ್ ಅದು ಭಯ ಪಟ್ಕೊಂಡಿರ್ತೀನಿ, ಭಯ ಪಟ್ಕೊಂಡು ಸ್ವಲ್ಪ ಮೇಲೆ ಹತ್ತ ತರೋದು. ಸರ್ ಐರಂದು ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಯಾಕಂತ. ಥ್ಯಾಂಕ್ ಯು ಸರ್. ಗುಬ್ಬಚ್ಚಿ ಇಡೀ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, 1-2 ದಿವಸದಲ್ಲ, ಇಡೀ ಸಿನಿಮಾದಲ್ಲಿ ಅವರು. ರಣವೀರ್ ನಮ್ಮ ಚಿತ್ರದಲ್ಲಿ ವಿಲನ್ ಆಗಿ ಮಾಡಿದ್ದಾರೆ. ನಮಸ್ತೆ ಎಲ್ರಿಗೂ. ಹೇಳಬೇಕಾದ್ರೆ ಸರ್, ಕಲೆ ಎಲ್ಲರ ಹತ್ರ ಇರುತ್ತೆ ಸರ್, ಬಟ್ ಆ ಕಲೆಗೆ ಒಂದು ವ್ಯಾಲ್ಯೂ ಬರಬೇಕಾದ್ರೆ ಒಂದು ನೆಲೆ ಮುಖ್ಯ. ಇದೇ ಕನ್ನಡ ಚಿತ್ರರಂಗ ನನಗೆ ಒಂದು ನೆಲೆ. ಆ ಕಲೆ ಮತ್ತು ನೆಲೆಗೆ ಬೆಲೆ ಸಿಗಬೇಕಾದ್ರೆ ಗುರು ಮುಖ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಪ್ರತಿಭೆಯನ್ನು ನೋಡಿ ಈ ಜರ್ನಿಗೆ ತಗೊಂಡು ಬಂದಕ್ಕೆ. ಮತ್ತು ಇಲ್ಲಿ ಬಂದಿರುವ ನೀವು ಮಾಧ್ಯಮ ಮಿತ್ರರು, ನಿಮ್ಮಿಂದ ನಾವು ಸರ್, ನೀವು ನಮಗೆ ಎಷ್ಟು ವರ್ಷ ಬೆಂತಟ್ಟ ಬಂದಿದ್ದೀರಾ ಸರ್, ನಮಗೆ ಇನ್ನೂ ಬೆಂತಟ್ಟ ಸ್ವಲ್ಪ ತಗೊಂಡೋಗಿ ಸರ್. ಮತ್ತು ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ರಾಜೀವ್ ಸರ್ ಎಲ್ಲ ಹೇಳಿಬಿಟ್ರು ಸರ್, ಏನು ಬಿಟ್ಟಿಲ್ಲ ಹೇಳಲಿಕ್ಕೆ. ಅವ್ರು ಹೇಳಿದ್ದು ನಿಜಾನೇ, ಬಟ್ ಗುಬ್ಬಚ್ಚಿ ಸರ್ ಹೇಳಿದ್ದು ಅದೊಂದು ವೆರಿ ಗುಡ್ ಪಾಯಿಂಟ್. ನನ್ನ ಪಾಯಿಂಟ್ ಅದು, ನೀವು ಎಲ್ಲಿ ಹೆಂಗೆ ಕಂತ್ರ ನಂಗೆ ಗೊತ್ತಿಲ್ಲ. ಪ್ಲೇನ್ದು ಎಲ್ಲ ಇಂಜಿನ್ ಎಲ್ಲ ನೀವೇ ಸರ್, ಕಾಣಲ್ಲ. ಬಟ್ ರಿಯಲಿ ಥ್ಯಾಂಕ್ಸ್. ಮತ್ತು ನನ್ನ ಕಲೆ ನೋಡಿ, ಪ್ರತಿಭೆ ನೋಡಿ ಚಾನ್ಸ್ ಇವ್ರು ನನಗೆ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗುಡ್. ಆಲ್ಮೋಸ್ಟ್ ನಂದು ಸ್ಟೂಡೆಂಟ್ಸ್, ಬಿಂದಾಸ್ ಗೂಗ್ಲಿ, ಕ್ಯಾಂಪಸ್ ಕ್ರಾಂತಿ, ಆಲ್ಮೋಸ್ಟ್ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗಿದೆ.
ಅದ್ರಲ್ಲಿ ನನ್ನ ಕಲೆ ನೋಡಿ ಇವರು ಚಾನ್ಸ್ ಕೊಟ್ಟಿದ್ದಾರೆ. ಇವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ಸ್ಪೆಷಲಿ ಬ್ರಹ್ಮ ಸರ್, ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಓದಲ್ಲಿ ಒಂದು ಕೈ ಇದೆ, ಅವ್ರು ನನಗೆ ಚೂಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಹೊಸ ಥರ ಫಿಲ್ಮ್ ಅಂದರೆ ಎಲ್ಲರೂ ಹೇಳ್ತಾರೆ ನನ್ನ ಫಿಲ್ಮ್ ಹಾಗೆ, ನಮ್ಮ ಫಿಲ್ಮ್ ಹಿಂಗೆ. ಎಸ್, ಬಟ್ ಈ ಫಿಲ್ಮ್ ರಿಯಲಿ ಹೊಸ ಥರ. ರಾಜೀವ್ ಗಣೇಶ್ ಸರ್ ಹೇಳಿದಾಗೆ ಇಟ್ಸ್ ವೆರಿ ಸ್ಪಾರ್ಕಲ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದ ಎಲ್ಲ ಕ್ಯಾಮ್ರಾಮನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಹೊಸತರ ಚಿತ್ರದಲ್ಲಿ ನಾಯಕಿಯಾಗಿ ಖುಷಿ ಕೊಠಾರಿ. ನಮಸ್ಕಾರ ಎಲ್ರಿಗೂ. ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಹೆಸರು ಖುಷಿ ಕೊಠಾರಿ. ನನ್ನನ್ನು ಸ್ವಲ್ಪ ಹೊತ್ತು ಟಾಲ್ರೇಟ್ ಮಾಡ್ಕೊಳ್ಳೋ ಅಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸೊ ನಾನು ಈ ಮೂವಿಲಿ ಎಂಥ ಪಾತ್ರ ಅಂದರೆ, ಒಂದು ನೇತ್ರ ಅನ್ನುವಂಥ ಒಂದು ಹುಡುಗಿಯ ಪಾತ್ರ. ತುಂಬ ವಿಭಿನ್ನವಾದ ಪಾತ್ರ. ಅಂದರೆ ಅವಳು ಬೇರೇನೂ ಇಲ್ಲ, ಅವಳ ಜೀವನನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾಳೆ, ಅವಳಿಗೆ ಒಂದು ವರ್ಕ್ ಮಾಡೋದಾಗಿರಲಿ, ಅವಳಿಗೆ ಕೆಲಸ ಮಾಡಿ ಅವಳ ಜೀವನ ನಡೆಸೋಕ್ಕೆ ಬರುವಂತಹ ಒಂದು ಪಾತ್ರ. ಅಷ್ಟಕ್ಕೆ ಪಾತ್ರ ಮುಗಿಯಲ್ಲ, ಪಾತ್ರ ಇನ್ನೂ ಜಾಸ್ತಿ ಇದೆ. ಆದರೆ ನಾನು ಅದನ್ನು ಹೇಳಬೇಕಂದ್ರೆ ನೀವು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು, ಆವಾಗ ಮತ್ತೆ ನಾವು ಸಿಗಬೇಕು, ಆವಾಗವರೆಗೂ ನೀವು ಕಾಯಬೇಕು. ನಾನು ಆವಾಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇವಾಗಲೇ ಹೇಳಿಬಿಟ್ರೆ ನೆಕ್ಸ್ಟ್ ಯಾರೂ ಬರೋದಿಲ್ಲ. ಖಂಡಿತವಾಗ್ಲೂ ಮೂವಿ ನೋಡೋಕ್ಕಾದರೂ ಬನ್ನಿ, ಅದಕ್ಕೂ ಮುಂಚೆ ಸಿಗ್ತಿರ್ತೀವಿ ಅವಾಗವಾಗ. ಅಲ್ಲಿವರೆಗೂ ನನ್ನ ಟಾಲ್ರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು. ಆ್ಯಂಡ್ ಇನ್ನೂ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಹಾಂ, ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದರೆ, ಸರ್ ನಿಜ ಹೇಳ, ನಾನು ಆವಾಗಿಂದ ನೀವೆಲ್ಲರ ಹತ್ರ ಕ್ವಶನ್ ಕೇಳಬೇಕಾದ್ರೆ ನಾನು ಈ ಸರ್ಗೆ ಸ್ವಲ್ಪ ಹೆದರ್ಕೋಬೇಕನ್ಸುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಟೋಟಲಿ ಫೈನ್. ಇದು ಪಾತ್ರ ಹೇಗೆ ಅಂದರೆ, ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಯಾರ ಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ, ಅವಳಾಯಿತು ಅವಳ ಕೆಲಸ ಆಯಿತು ಅನ್ನುವಂಥ ಪಾತ್ರ. ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನಡ್ಸೋಕೆ ಆಗುವಂಥ ಪಾತ್ರಕ್ಕೆ ಏನು ಆಗುತ್ತೆ, ಏನು ತಿರುವು ಬರುತ್ತೆ ಅನ್ನೋದನ್ನು ನೀವು ಮೂವಿಲಿ ನೋಡಬೇಕು. ಇಲ್ಲ ಸರ್, ಅಲ್ಲ, ಆ ಪಾತ್ರ ಅಲ್ಲ. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ. ಓಕೆ ಅಲ್ವಾ? ಇನ್ನು ಯಾರಿಗೂ ಏನು ಕೇಳೋಕ್ಕಿಲ್ಲ ಅನ್ಕೊ. ಹಾಂ, ಆ್ಯಕ್ಚುಲಾಗಿ ಈ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಏನು ಅಂದರೆ, ನಾನು ಈ ಟೀಮ್ ಜಾಯ್ನ್ ಆಗೋಕ್ಕೆ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ. ನಂದು ಅದಕ್ಕೂ ಮುಂಚೆ ಹೊಸ ಥರ ಅಂತ ಹೊಸ ಥರ ಅಲ್ಲ, ನನ್ನ ಮರೀಚಿಕೆ ಮೂವಿ ಕಂಪ್ಲೀಟ್ ಆಗಿದೆ. ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ, ಅದರಲ್ಲಿ ಡಬಲ್ ರೋಲ್. ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ, ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ. ಸೊ ಅದಾದಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು. ನಾನು ಬಂದು ಎಂಡ್ ಮೂಮೆಂಟಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು 4 days 4 ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು. ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದು. ಓಕೆ ಅಲ್ವಾ? ಇನ್ನು ಯಾರಿಗಾದ್ರೂ ಏನಾರು ಕೇಳೋಕ್ಕಿದ್ರೆ ಕೇಳ್ಬೋದು. ಓಕೆ ಅಲ್ವಾ? ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. 5 ನಿಮಿಷ ಆಗಿರ್ಬೋದು, 5 ನಿಮಿಷ ಟಾಲರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಹೇಳಿಗೆ ಮರ್ತೋದೆ, ಇದರಲ್ಲಿ ನಾನು ಖಳನಾಯಕ ಅಂತ ಸರ್. ನಂತರ ಕ್ವಶನೇ ಕೇಳಿಲ್ಲ ಸರ್ ನನ್ನ ಪಾತ್ರ ಏನಂತ. ನನ್ನ ಪಾತ್ರದಲ್ಲಿ ಒಂದು ಕಿರಣ್ ಅಂತ ಹೆಸರು. ಮತ್ತು ಅಫ್ಜಲ್ ಸರ್ ಅವರು ನೆಕ್ಸ್ಟ್ ನನಗೆ VIP ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಎಸ್, ಎಲ್ಲರಿಗೂ ನಮಸ್ತೆ. ಹೊಸತರ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಜೊತೆಗೆ ಒಂದು ಅರುಣ್ ಅನ್ನೋ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ಲೀಡಾಗಿ ಈ ಕಥೆ RGV ಅನ್ನೋ ಒಬ್ಬ ಮುಗ್ಧ, ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿಯವನ ಮೇಲೆ ಹೋಗುತ್ತೆ ಕಥೆ. ನೀವು ಅಂದ್ಕೊಂಡ ಹಾಗೆ ಇಡೀ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ, ಒಂದು 5-10 ನಿಮಿಷ ಬರುತ್ತೆ. RGV ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ, ಅವ್ರಿಗೆ ಮೋಸ ಆಗಿದೆ, ಅದಾಗುತ್ತೆ. ಅವರು ನನಗೆ ಆಡಿಷನ್ ಕರೆದಿದ್ದಾರೆ, ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್, ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀವಿ. ಅದೂ ಸ್ವಲ್ಪನೇ ಬರುತ್ತೆ. ಅದಾದಮೇಲೆ ನಾವು ಸೇರ್ತೀವಲ್ಲ, ಇಡೀ ಸಿನಿಮಾ ಅದು ಹೋಗುತ್ತೆ. ಇದು ನಾವು ಅಂದ್ಕೊಂಡಿರೋ ಥರ ಕಾಮಿಡಿ ಮೂವಿ ಥರ ಇತ್ತು, ಬಟ್ ಇದು ಕಾಮಿಡಿ ಮೂವಿ ಅಲ್ಲ. ಇದು ಆ್ಯಕ್ಟರ್ಗಳೇ ಅವ್ರು ಏನು ನಟನೆ ಮಾಡ್ತಾರೆ ಅದರಲ್ಲೇ ಜನ ನಗಬೇಕು, ಅಥವಾ ಹಾಸ್ಯನೋ ತುರ್ಕಿ ಯಾವುದೋ ಎಪಿಸೋಡು ಯಾವುದೋ ಜೋಕ್ ತಂದು ಮಾಡಿಲ್ಲ. ಅವ್ರು ಏನು ಆ್ಯಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟು ಅವನ ಅಳ್ತಾ ಇದ್ರೆ ಒಬ್ಬ ಆ್ಯಕ್ಟರು ಅದೇ ನಗು ಬರುತ್ತೆ ಬೇರೆಯವರಿಗೆ. ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದರೆ ಅದೇ ನಗು ಬರುತ್ತೆ. ಈ ಥರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ. ಜೊತೆಗೆ ತುಂಬ ಒಳ್ಳೆ ಕಂಟೆಂಟ್ ಇದೆ, ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ.
ಸಾಂಗ್ ಅಂದರೆ ನಾನು ಯಾರಿಗೂ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯ ಬಗ್ಗೆನೋ ಅದು ಹೇಳ್ತಾ ಇಲ್ಲ, ಮನೋರಂಜನೆಗೆ ಬೇಕಾಗಿರುವಂಥ ಒಂದು ಕಂಟೆಂಟು. ಇದರಲ್ಲಿ ಎಲ್ಲ ಅಂಶ ಇದೆ, 3 ಫೈಟ್ ಇದೆ, 3 ಹಾಡಿದೆ, 2 ಹೀರೋಯಿನ್ ಇರ್ತಾರೆ. ನವ್ಯ ಅಂತ ಅವ್ರು ಮಂಗಳೂರು ಶೂಟಿಂಗ್ನಲ್ಲಿರೋದ್ರಿಂದ ಬಂದಿಲ್ಲ. ನೇತ್ರ ತುಂಬ ಅದ್ಭುತ ಕಲಾವಿದೆ, ನಾವೇನು ಹೇಳ್ತೀವಿ ಅದನ್ನು ಗ್ರ್ಯಾಬ್ ಮಾಡಿ ಬರೀ ಜಸ್ಟ್ 4 ಡೇಸ್ನಲ್ಲಿ ಮಾಡಲೋ ಬೇಡೋ ಅಂತ ಇದ್ದರು. ಅವ್ರ ಕಥೆ ಇಷ್ಟ ಆಗಿ ಅವ್ರ ತಾಯಿ ಜೊತೆ ಸರ್ ನಾನು ಮಾಡ್ತೀನಿ ಅಂತ ಬಂದರು. ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ನಲ್ಲಿ ತೋರಿಸಿದ್ದೀನಿ, ಒಂದು ವಿಲನ್ ಆಗಿ ಹೇಗಿರಬೇಕು. ಜಾಸ್ತಿ ಮಾತು ಹೊಡೆದಾಟ ಅಲ್ಲ ಸರ್, ಏನು ಕ್ರಿಯೇಷನ್ ಇರುತ್ತೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ, ರೆಬೆಲ್ಲಾಗಿ ಮಾಡಿದ್ದಾರೆ. ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವ್ರ ಬಗ್ಗೆ ಹೋರಾಟ ಮಾಡ್ತಾರೆ, ದೇವ್ರನ್ನ ನಂಬ್ತಾರೆ, ದೇವ್ರಿಗೂ ಚಾಲೆಂಜ್ ಮಾಡ್ತಾರೆ. ಈ ಥರ ಕತೆ ಹೋಗುತ್ತೆ ಅವ್ರದ್ದು. ಈ ಗುಬ್ಬಚ್ಚಿ ಒಂದು ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್, ಅವ್ನು ಬಂದು ಹಿಂಗೆ ಸಿಕ್ಕಾಕೊಳ್ತಾನೆ. ನಾನು ಅಮ್ಮ ದೇವರು ಅಂತ ಇರೋ ಒಂದು ಕ್ಯಾರೆಕ್ಟರ್, ನಾನು ಹೇಗೆ ಸಿಕ್ಕಾಕೋತೀನಿ, ನನ್ನ ಧೈರ್ಯ ಎಷ್ಟು, ತೀರಾ ಎಲ್ಲೂ ಮೂಢನಂಬಿಕೆ ಇಲ್ದಿರ, ಯಾರಿಗೂ ಅದು ಇದು ಆ ದೇವರು ಈ ದೇವರು ಅದೆಲ್ಲ ಏನು ತೋರಿಸ್ತೀರ. ಒಂದು ಕಾಮನ್ ಒಂದು 2 ಗಂಟೆ 10 ನಿಮಿಷದ ಸಿನಿಮಾ ಇದೆ. 3 ಹಾಡಿರುತ್ತೆ, 3 ಫೈಟ್ ಇರುತ್ತೆ. ಅಲ್ಟಿಮೇಟ್ ಶಿವ್ ಮತ್ತು ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ. ಜಗನ್ ಮತ್ತು ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ. ಮತ್ತು ತುಂಬ ಜನಕ್ಕೆ, ಇಡೀ ತಂಡಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ, ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ. ನನಗೂ 2 ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್, ನನಗೆ ಮುಖಾಮುಖಿ ಎಲ್ಲೂ ಭೇಟಿಯಾಗಿಲ್ಲ. ನನಗೆ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ನೋಡಿದರು, ಒಂದು ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡೋಣ ಅಂದರು. ಸರ್ ಯಾವ ಸಿನಿಮಾ ಯಾವ ಕಥೆ ಅಂದರೆ ನೀವು ಮಾಡಿದ್ದು ಅಂದರು. ಯಾರು ಡೈರೆಕ್ಟ್ರು ಅಂದರೆ ನೀವೇ ಮಾಡಿ ಅಂದರು. ಯಾರು ಹೀರೋ ಅಂದರೆ ನೀವೇ ಆಗಿ ಸರ್ ಅಂದರು. ಅವರು ತೆರೆಮರೆಯಲ್ಲೋ ಎಲ್ಲಿದ್ದಾರೋ ಗುಲ್ಬರ್ಗಾದವರು, ಒಂದು 25-26 ವರ್ಷದ ಹುಡುಗ. ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಒಂದು ಸರಿ ನಾನು ಟೀ ಕೊಡ್ತಿದ್ದೀನಿ ಬನಶಂಕರಿ ಟೆಂಪಲ್ ಹತ್ರ. ಅದಾದಮೇಲೆ ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ ಅವರು. ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ. ಅವ್ರಿಗೂ ಹೊರೆಯಾಗ್ದಿರ ಎಲ್ಲ ಏನು ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ, ತಂತ್ರಜ್ಞಾನ, ಒಳ್ಳೆ ಕ್ಯಾಮ್ರಾ, ಟೆಕ್ನಿಷಿಯನ್ಗೆ ಹಾಕಿದ್ದೀನಿ, ಆರ್ಟಿಸ್ಟ್ಗೆ ಹಾಕಿದ್ದೀನಿ. ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮ್ಮಿಗ್ನೂರು ಅಂತ ಮಾಡಿದ್ದಾರೆ ಹಾಡು. ಕೆನಡಾದಲ್ಲಿ ಆಂಟೋನಿ ಪಯಾನೋ ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ. ಸಣ್ಣ ಪುಟ್ಟ VFX ಬರುತ್ತೆ ಸ್ವಲ್ಪ, ಅದೆಲ್ಲ JSJ ಸ್ಟುಡಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಮೇರಿಕಾದಲ್ಲಿ ಮಾಡಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಶೂಟಿಂಗ್ ಮುಗಿದಿದೆ. ನಾವು ಸ್ವಲ್ಪ ಫೂಟೇಜ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅನ್ನಿಸ್ತು. ಸೊ ರಿಚ್ ಆಗಿ ಬಂದಿದೆ, ಸಂತೋಷ ಇದೆ. ಅಂದರೆ ಪ್ರಾಮಾಣಿಕರಿಗೆ ಗೆಲುವು ಸರ್ ಇದು ಅಷ್ಟೇ. ನಾನು ಯಾಕೆ ಸಂಭ್ರಮ ಇದೆ ಅಂದರೆ ಸರ್ ಇದು ಪ್ಲಾಟ್ 1 ಲೈನ್ ಅಂದರೆ ಸಸ್ಪೆನ್ಸ್. ಹೌದು ಸಸ್ಪೆನ್ಸ್ ಸರ್, ಸಸ್ಪೆನ್ಸ್ ಕಾಮಿಡಿ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸರ್, ಎಲ್ಲ ಮಿಕ್ಸ್ ಇದೆ ಇದು. ನೀವು ಸ್ಟೋರಿ ಹೋಗ್ತಾನೆ ಕಥೆ ಸರ್, ಕಥೆ, ಸ್ಕ್ರೀನ್ ಪ್ಲೇ, ಮೇಕಿಂಗ್, ಆರ್ಟಿಸ್ಟ್ ಬಿಡಿ, ನಾನು ಮಾಡಿದ್ರು ಅಷ್ಟೇ, ಬೇರೆಯವ್ರು ಮಾಡಿದ್ರು ಅಷ್ಟೇ ಸರ್. ಒಬ್ಬ ಮುಗ್ಧ, ಅವನ ಅಮಾಯಕ, ಯಾರಿಗೋ ಜನರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಸಿನಿಮಾ ಮಾಡೋಣ ಅಂತ ಬಂದ, ಅದು 5 ನಿಮಿಷ ಇರುತ್ತೆ. ಆ ಒಂದು ಪ್ಲಾಟಿಂದ ಹೋಗಿ ಅವನು ಹುಡ್ಕೊಂಡು ಹೋಗ್ತಾನಲ್ಲ, ಆ ಗಾಂಧಿನಗರಿಗೆ ಬಂದು ನನಗೆ ಮೋಸ ಮಾಡಿರೋನಿಗೆ, ಅಲ್ಲಿಂದ ಬ್ರೇಕ್ ತಗೊಂಡು ಎಂಡಿಂಗ್ವರೆಗೂ ಆ ಪ್ಲಾಟೇ ಇರಲ್ಲ ಸರ್, ಬೇರೆದು ಕಥೆ ಹೋಗುತ್ತೆ. ಸೊ ಅದಕ್ಕೆ 1 ಲೈನು ನಾನು ಏನು ಹೇಳೋಕ್ಕೆ ಪರಿಸ್ಥಿತಿನಲ್ಲಿಲ್ಲ. ಇಲ್ಲಿ ಹಾಸ್ಯ ಇದೆ, ನಟನೆ ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಚಿತ್ರಕಥೆ ಇದೆ, ಕಾಮಿಡಿ ಬರುತ್ತೆ, ಹಾರರ್ ಬರುತ್ತೆ, ಎಲ್ಲ ಮಿಕ್ಸೆಡ್ ಆಗುತ್ತೆ, ಕೊಲೆ ಆಗುತ್ತೆ, ಎಲ್ಲನೂ ಇದೆ. ಮತ್ತು ಸರ್ ಅವ್ರದ್ದು ಹೆಸರೇ ಆ ಥರ, ಸ್ವಲ್ಪ ರಾಮ್ ಗೋಪಾಲ್ ವರ್ಮಾನೆ ಅಂತ ತಿಳ್ಕೊಳ್ಳಿ, ಬಟ್ ಸಿನಿಮಾದಲ್ಲಿ ಬೇರೆ ಹೆಸರು ತಗೋತೀನಿ. ಹೌದು, ನನಗೂ ಗೊತ್ತಿರಲಿಲ್ಲ. ನಾನು ಒಂದು ಸೀನ್ ಮಾಡಿದೆ, ನನಗೆ ರಾಜೀವ್ ಗಣೇಶನ್ ಹೇಳಿದ್ರು. ಆ ಸೀನ್ ಮಾಡುವಾಗ ಸರ್ RGV ರಾಮ್ ಗೋಪಾಲ್ ವರ್ಮಾ ಲೈಫ್ನಲ್ಲಿ ಇನ್ಸಿಡೆಂಟ್ ನಡೆದಿದೆ, ನಾನಾ ಪಾಟೇಕರ್ಗೂ ಅವರು ಅಂತ ಜ್ಞಾಪನ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಆ ಸೀನ್ ಶೂಟ್ ಮಾಡಾದ್ಮೇಲೆ ಸಂಜೆ ಹೋಗುವಾಗ ಹೇಳಿದ್ರು, ಸರ್ ಇವತ್ತು ನೀವು ಸೀನ್ ಶೂಟ್ ಮಾಡಿದ್ರಲ್ಲ ಅದು ರಾಮ್ ಗೋಪಾಲ್ ವರ್ಮಾ ರಿಯಲ್ ಇನ್ಸಿಡೆಂಟ್ ಸರ್ ಅಂದರು. ನನಗೆ ಆಶ್ಚರ್ಯ ಆಯಿತು. ಜಸ್ಟ್ ಇದು ಈ ಥರದ್ದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಸಿದ್ಧತೆ ಇರಲಿಲ್ಲ. ನಾನು 7 ಗಂಟೆವರೆಗೂ ಶೂಟಿಂಗ್ ಬರ್ತಾ ಇದೆ, ಏನೋ ತಿಂದ್ಕೊಂಡು ರಾತ್ರಿ 2:30ವರೆಗೂ ಬರಿತಾ ಇದೆ. ನನಗೆ ಬಂದಿದ್ದ ಮಾತಿನಲ್ಲಿ ಬರದೆ ಸುಮಾರು ಜನ ಸ್ನೇಹಿತರು ಸಪೋರ್ಟ್ ಮಾಡಿದ್ರು. ಪ್ರೊಡ್ಯೂಸರ್ ಅಂತೂ ದೇವರು, ಅದು ನನಗೆ ಅವ್ರ ದೇವ್ರು ಅಂತಾರೆ, ನಾನು ಅವ್ರಿಗೆ ದೇವ್ರು ಅಂತೀನಿ. ಎಲ್ಲೂ ಈಗ ಪ್ರೊಡ್ಯೂಸರೇ ಸಿಗೋದಿಲ್ಲ ಸರ್, ಲಿಮಿಟ್ ಕೊಟ್ಟಿಲ್ಲ. ಬಟ್ ಈಗಿನ ಪರಿಣಾಮ ಗೊತ್ತಲ್ಲ, ಥಿಯೇಟ್ರಲ್ಲಿ ಜನ ಬರ್ತಾ ಇಲ್ಲ. ನಾನು ಕೋಟಿಗಟ್ಟಲೆ ಮಾಡಿ ಅವ್ರು ಕೊಟ್ಟಿರೋ ಚಿಕ್ಕ ಬಡ್ಜೆಟ್ನಲ್ಲಿ ಕೋಟಿ ಸಿನಿಮಾ ಮಾಡಿದ್ದೀನಿ ಸರ್. ನಾನು ಚಾಲೆಂಜ್ ಆಗಿ ಹೇಳ್ಬೋದು, ಅಥವಾ ನನಗೂ ಅದೊಂದು ಸಂಭ್ರಮ ಇದೆ ಸರ್. ಅವ್ರು ಕೊಟ್ಟಿರೋದು 1 ರೂಪಾಯಿನೂ ಹುಷಾರಾಗಿ
ಜಸ್ಟ್ ಅವರು ಸರ್ ಸಾರಿಗೆ ಅವರು ನನಗೆ ಪಾತ್ರ ಕೊಟ್ಟಿದ್ದರು. ಅವರು ಸೀನಿಯರ್ ಪ್ರೊಫೆಸರು, ಕಥಕ್ ಕಲ್ತಿದ್ದಾರೆ, ತುಂಬ ಅವರು 10 ಡಿಗ್ರಿ ಮಾಡಿದ್ದಾರೆ. ಒಂದು ಗೌರವ ಕೊಡಬೇಕು. ಜಸ್ಟ್ ನಟ ನಾನು ಅವ್ರಿಗೆ ಆರ್ಡರ್ ಮಾಡಿಕೊಂಡು ಬನ್ರಿ ಇಲ್ಲಿ ಈ ಥರ ಮಾಡಿ ಅಂತ ಹೇಳೋದು ಚೆನ್ನಾಗಿರಲ್ಲ. ಅದೊಂದು ಗೌರವವಾಗಿ ಅವ್ರಿಗೆ ಕ್ರಿಯೇಟಿವ್ ಹೆಡ್ ಅಂತ ನಾನು ನನ್ನ ಮನಪೂರ್ವಕವಾಗಿ ಇಟ್ಟಿದ್ದೀನಿ. ಅವ್ರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಆಯಿತು, ಅವ್ರದ್ದೇನು ಕೆಲಸ ಇಲ್ಲ. ಜಸ್ಟ್ ನನ್ನ ಗೌರವ. ಏಕೆಂದರೆ ಸಾರಿ ತುಂಬ ನಮ್ಮದು ಅವ್ರದ್ದು ಅನುಬಂಧ. ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ತುಂಬ ವಿದ್ಯಾವಂತರು. ಈಗಲೂ ಅನಿಮೇಷನ್ನು VFX ಎಲ್ಲ ಕಳಿಸ್ತಾ ಇರ್ತಾರೆ, ಎಡಿಟಿಂಗ್ ಕಲಿಸ್ತಾ ಇರ್ತಾರೆ. ಕೈರೋ ಯೂನಿವರ್ಸಿಟಿಗೇನೋ ಇದು ಮಾಡೋದು ಆ ಥರ ಅವ್ರದ್ದು ದೊಡ್ಡದಿದೆ ಹೇಳೋದಾದರೆ. ಇಲ್ಲಿ ನನಗೆ ನಟ ಮಾತ್ರ, ನನಗೆ ಅವರು ಕಲಾವಿದ ಅಷ್ಟೇ. ಸೊ ಸಾಂಗು ನಾವು ಕಗ್ಲಿಪುರ ಸುತ್ತಮುತ್ತ ಮಾಡಿದ್ದೀವಿ, ಒಂದು ಸೆಟ್ ಹಾಕಿ ಮಾಡಿದ್ದೀವಿ, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಹೌದು ಹೌದು, ನನ್ನ 2 ಹೀರೋಯಿನ್ ಇರ್ತಾರೆ ಸರ್, ಅವ್ರಿಗೆ 5 ಜನ ಹೀರೋಯಿನ್ ಇರ್ತಾರೆ. ಸೊ ಅವ್ರಿಗೆಲ್ಲ ಈಗ ಬೇಡ, ನೀವು ಟ್ರೈಲರು ಏನೋ ಮಾಡಿದಾಗ ಅದು ನೀವು ಕೆದಕ್ತಾ ಇರ್ತೀರಾ. ಸದ್ಯಕ್ಕೆ ಅವೆಲ್ಲ ಬೇಡ. ಬ್ರಹ್ಮ ಸರ್ಗೆ 5 ಜನ ಹೀರೋಯಿನ್ ಇರ್ತಾರೆ, ನನಗೆ 2 ಹೀರೋಯಿನ್ ಇರ್ತಾರೆ ಸರ್ ಈ ಸಿನಿಮಾದಲ್ಲಿ. ಹೌದು ಸರ್, ಇರುತ್ತೆ ಆಬ್ವಿಯಸ್ಲಿ, ಸಿನಿಮಾ ಅಂದರೆ ಇರಲೇಬೇಕಲ್ವಾ, ಇರಲೇಬೇಕಲ್ವ ಸರ್. ನಾನು 10 ಜನಕ್ಕೆ ಫೈಟ್ ಆಡ್ತೀನಿ ಸರ್, ಅವ್ರದ್ದು ಬೇಜಾನ ಆಡಿದ್ದಾರೆ, ಅವರು 10 ಜನಕ್ಕೆ ಹೊಡೆದಿದ್ದೀವಿ ಸರ್. ಅವ್ರಿಗೆ ರಿಯಲ್ ಆಗಿ ನೋಡ್ಕೊಳ್ಳಿ ಸರ್, ಈ ಗೆಟಪ್ಪು ಸಿನಿಮಾದಲ್ಲಿರಲ್ಲ ಸರ್. ಯಂಗ್ ನಾಗರಹಾವ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಬರ್ತಾರಲ್ಲ, ಕಂಪ್ಯಾರಿಸನ್ ಮಾಡ್ತಲ್ಲ ತಪ್ಪಾಗುತ್ತೆ, ಆ ಜಾನರ್ನಲ್ಲಿ ಕಾಣಿಸ್ತಾರೆ ವಿಗ್ ಹಾಕ್ಕೊಂಡು. ಅದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಸರ್. ಇವರು ಅಂತ ನೀವು ಹೇಳೋಕ್ಕೆ ಆಗೋದಿಲ್ಲ ಆ ಥರ ಇತ್ತು. ಇಲ್ಲ ಇಲ್ಲ, ಒಂದು ನಿಮಿಷ. ಹೌದು ಹೌದು, ಈ ಸಿನಿಮಾ ನಾನು ಪ್ರಮುಖ ಅನ್ನೋದು ಹೊಸತನ ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಅವರೇ ಹೊಸತನ ಸರ್. ಆ ಥರ ಅವ್ರಿಗೆ ಒಂದು 52-53 ಏಜು ಸರ್. ಅವ್ರಿಗೆ ಪ್ರೆಸೆಂಟೇಷನ್ ನಾವು ತಿಥಿ ತಾತ ಆ ಥರ ಅವ್ರು ರಿಯಲ್ ಹೇಗಿದ್ರೆ ತೋರಿಸ್ಬಿಟ್ವಿ. 51 ರನ್ನಿಂಗ್ ಇದೆ. ಸೊ ಅವ್ರಿಗೆ ನಾನು ತೋರಿಸಿರೋ ರೀತಿನೇ ಹೊಸತನ ಸರ್, ಹೊಸ ಥರ. ಅದಕ್ಕೆ ಥರ ಒಂಥರ ಆಯಿತು. ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ, ಬಟ್ ಎಕ್ಸಿಕ್ಯೂಟ್ ಸೂಪರಾಗಿ ಆಗಿದೆ. ಒಂದು ಮ್ಯಾಕ್ಸಿಮಮ್ 20-25 ದಿವಸ ಡಬಲ್ ಕಾಲ್ ಶೀಟ್ ಸೇರಿ ಮಾಡಿದ್ದೀವಿ. ಸೊ ತುಂಬ ಪ್ರತಿ ಫ್ರೇಮು ಚೆನ್ನಾಗಿದೆ, ನನಗೆ ಹ್ಯಾಪಿ ಆಗಿದೆ. ಆ್ಯಸ್ ಎ ಡೈರೆಕ್ಟರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ನಾನು ಯಾರು ಮಾಡಲಿ ಬೇರೆ, ನನ್ನ ಹಳೆ ಸಿನಿಮಾಗಳು ಪಟ್ಟಿ ಇದೆ, ನಾನು ಈ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಕಾಯ್ದೆ. ನನಗೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆನಡಾದಲ್ಲಿ ಆಗಿಬಿಟ್ರೆ 3/4 ಸಿನಿಮಾ ಎಲ್ಲ ಕೆಲಸ ಆದ ಹಾಗೆ. ನಾನು ಕಾಯ್ತಾ ಇದ್ದೀನಿ, ಯಾಕೆಂದರೆ ಹೊಸ ಥರ ಆ ಥರ ಟ್ರೆಂಡ್ ಮಾಡಿದೆ. ಇಡೀ ತಂಡಕ್ಕೆ ನಾನು ಚೆನ್ನಾಗಿ ನಡ್ಸ್ಕೊಂಡಿದ್ದೀನಿ ಅಂತ ಇದ್ದೀನಿ, ಬೈದಿದ್ದೀನಿ ಸೆಟ್ನಲ್ಲಿ. ಯಾರೇ ಇರಲಿ, ಹೀರೋಯಿನ್ ಇರಲಿ, ಅವರೇ ಇರಲಿ, ನಾನು ನನ್ನ ಪಾತ್ರಕ್ಕೆ ಅನುಗುಣವಾಗಿ ಅದಕ್ಕೆ ಅದೆಲ್ಲ ನೆಗೆದಿದ್ದು ಮಾಡಿದ್ದು. ಯಾಕಂದರೆ ಹೊಸಬ್ರ ಹತ್ರ ನನ್ನ ಕೆಲಸ ತೊಗೊಳಕ್ಕಾಗಲ್ಲ. 2-3 ದಿವಸ ನಾನು ಆಡಿಷನ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಈಗ ಗುಬ್ಬಚ್ಚಿಗೆ ಬಂದು ಬರೀ ಆಡಿಷನ್ 2 ಸತಿ ಕೆಟ್ಟದಾಗಿ ಮಾಡ್ದ, 3ನೇ ದಿವಸ ಹೊಡಿಯೋಕೆ ಹೋಗಿದೆ. ಅಂದರೆ ಮೀನ್ಸ್ 3ನೇ ಅಟೆಂಪ್ಟ್ನಲ್ಲಿ ಅದೇ ಕ್ಷಣ ಈಗ ಮಾಡು ಅಂತ ಹೇಳಿ ಗದರಿಸಿದ ತಕ್ಷಣ ನೆಕ್ಸ್ಟ್ ಮಾಡಿದೆ. ಕಲಾವಿದರ ಹತ್ರ ಕೆಲಸ ತಗೋಬೇಕು ಸರ್ ಡೈರೆಕ್ಟ್ರು. ಮಾನಿಟ್ರ್ ನೋಡಿಕೊಂಡು ಆ್ಯಕ್ಷನ್ ಕಟ್ ಹೇಳಿದ್ರೆ ಯೂಸ್ ಇಲ್ಲ. ಅದು ನಾನು ಮನಗಂಡ್ಕೊಂಡಿದ್ದೀನಿ. ಅವ್ರಿಗೇನು ನನ್ನ ಹತ್ರ ಕಡಿಮೆ ಸಂಬಳನೋ ಇಲ್ಲ ಊಟನೋ ಸೇಫ್ಟಿಯಾಗಿ ಏನು ಮೆಜರ್ಮೆಂಟು ಅದು ಮಾಡಿ ಕೊಟ್ಬಿಟ್ರೆ ಅವ್ರಿಗೆ 24 ಅವರ್ ಅಥವಾ ಏನು ಕಾಲ್ ಶೀಟ್ ಇರುತ್ತೆ ಆ್ಯಕ್ಟ್ ಮಾಡಬೇಕು. ನನಗೆ ಏನಂದರೆ ನನ್ನ ಸ್ಟ್ರೆಂತು ಮೇನ್ ಕ್ಯಾಮ್ರಾಮನ್ ಸರ್, ನೆಕ್ಸ್ಟ್ ಎಡಿಟರ್ ಹೋಗುತ್ತೆ, ಮ್ಯೂಸಿಕ್ ಹೋಗುತ್ತೆ. ಅವ್ರಿಗೆ ನನ್ನ ಆಲೋಚನೆ ಏನಿದೆ ಅದು ಬೇಕು ಅಂದರೆ ನಾನು ಬಿಡ್ತಾ ಇರಲಿಲ್ಲ. ಬೇರೆ ಸಿನಿಮಾದಲ್ಲಿ ಅವ್ರು ದೊಡ್ಡ ಪೇಮೆಂಟ್ ತೊಗೊಂಡಿರ್ಬೋದು, ಸೀನಿಯರ್ ಇರ್ಬೋದು, ನನಗೆ ಬೇಕಾಗಿಲ್ಲ. ನನ್ನ ಸಿನಿಮಾದಲ್ಲಿ ಮಾಡೋಕ್ಕೆ ಮುಂಚೆ ನಾನು ಹೇಳ್ತೀನಿ, ನಾನು ಹೇಳೋ ಥರ ಕೇಳೋದಿದ್ರೆ ಮಾತ್ರ ಮಾಡಿ. ಸೊ ಇಲ್ಲ ಅಂದರೆ ಏನು ಯೂಸ್ ಇಲ್ಲ ಅಲ್ಲ, ತುಂಬ ಜನ ಇದ್ದಾರೆ, ಆ ಥರ ಇರುತ್ತೆ. ಈಗ ಇವನ್ಗೂ ರಣದೀಪ್ ಹೂಡೋ ಥರ ತೋರಿಸಿದ್ದೀನಿ, ಚಿಕ್ಕ ಕ್ಯಾರೆಕ್ಟ್ರು ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ. ಸೊ ಸರ್ ಹೊಡಿಯೋದು ಬ್ಯಾಲೆನ್ಸ್ ನಾನು ಈ ಕೆಲಸದ್ನಲ್ಲಿ ಸರ್, ಅದಾದಮೇಲೆ ಬಾಪ ಅಂತೀನಿ. ಅದು ಇದಲ್ಲ, ನಾನು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತೀನಿ. ನನಗೇನಂದರೆ ನನ್ನ ಕನಸು ಏನಿದೆ ಅದನ್ನು ಬರಬೇಕು, ಫಿಲಮ್ ಫಾರ್ಮೆಟ್ ಬರಬೇಕು, ಇಲ್ಲ ಅಂದರೆ ಪ್ರೊಡ್ಯೂಸರ್ ದುಡ್ಡು ಲಾಸ್ ಆಗುತ್ತೆ ಸರ್. ಸೊ ಈ ಥರ ನಾವು ಪಕ್ಕಾ ಪ್ಲ್ಯಾನ್ ಆಗಿ ಮಾಡಿದೆ, ಚೆನ್ನಾಗಿ ಬಂದಿದೆ. ಆ ಸಂಭ್ರಮ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಬಂದ್ವಿ. ಇದರ ನಿರ್ಮಾಪಕರು ಶ್ರೀ ವಿಜಯ್ ಅಂತ. ನಾನು ಈಗ ಕರಿಬೇಕು, ಬನ್ನಿ ಸರ್ ಒಂದು ಊಟ ಆದರೂ ಹಾಕಿ ನನಗೆ ಅಂತ ಕೇಳಬೇಕು. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ಶೂಟಿಂಗ್ ಅಂತ. ಸರ್ ಪ್ಲೀಸ್ ಸಿನಿಮಾ ನೋಡಿ ಸರ್, ಎಲ್ಲ ಅರ್ಥ ಆಗುತ್ತೆ ಸ್ಟೋರಿ. ಸದ್ಯಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ, ಏನಾದರೂ ಹೇಳ್ಬೇಕು. ಅವ್ರ ಸ್ಮೈಲಿಂಗ್ ಫೇಸ್ ಅಲ್ವಾ, ಇಲ್ಲ ಆಗಲಿ ಬಿಡಿ ಸರ್. ಅವ್ರಿಗೂ ಅವ್ರು ನೋಡೋವರೆಗೂ ಜಡ್ಜ್ ಮಾಡೋಕ್ಕಾಗಲ್ಲ, ಎಲ್ಲ ಸ್ನೇಹಿತರೆ ಇರೋದ್ರಿಂದ ಖುಷಿ ಬಂತು. ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾರೆಕ್ಟ್ರು
ವರ್ಕಿಂಗ್ ವುಮೆನ್ ಇರ್ತಾರೆ, ಫೈಟ್ ಮಾಡ್ತಾರೆ, ಟಿಲ್ ದ ಎಂಡ್ ಫೈಟ್ ಮಾಡ್ತಾರೆ. ಅವರು ಅಮಾಯಕರು, ಅವ್ರಿಗೂ ಇವ್ರಿಗೂ ಕನೆಕ್ಷನ್ನೇ ಇಲ್ಲ. ಸೊ ಈ ಥರ ಹೋಗುತ್ತೆ. ಇವ್ರಿಗೂ ಅವ್ರಿಗೂ ಕನೆಕ್ಷನ್ನೇ ಇರಲ್ಲ, ನನಗೂ ಇವ್ರಿಗೂ ಕನೆಕ್ಷನ್ ಇರಲ್ಲ. ಇಲ್ಲಿ ಯಾರಿಗೂ ಕನೆಕ್ಷನ್ ಇಲ್ಲ, ನಾನು ಗುಬ್ಬಚ್ಚಿ ಮಾತ್ರ ಇರ್ತೀವಿ ಅಷ್ಟೇ. ತುಂಬ ಕನ್ಫ್ಯೂಷನ್ ಇದೆ. ಸೊ ಮತ್ತೆ ಏನಾದರೂ ಕೇಳೋದಾದರೆ ಕೇಳ್ಬೋದು. ನಾನು ಈ ಮುಖಾಂತರ ನನ್ನ ನಿರ್ಮಾಪಕರಿಗೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಸಿನಿಮಾ ಮಾಡಿ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ಅಥವಾ ಹಣ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ದೂರದಿಂದನೇ. ಅವ್ರಿಗೆ ತಂಡದ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು ನನ್ನ ಸಹಿಸ್ಕೊಂಡಿದ್ದಾರೆ. 20 ದಿವಸ ಆಚೆ ಹೋದ್ರೂ ಕೇಳಲಿಲ್ಲ, ಏನೋ ಕಷ್ಟಪಡ್ತಾ ಗುಡ್ಡೆ ಹಾಕ್ತಾ ಇದ್ದಾರೆ ಅಂತ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್. ಸುಮಾರು ಜನ ಕರಣ್ ನಿರ್ಮಾಪಕರು, ಸನತ್ ಬಂದಿದ್ದಾರೆ, ನಿರ್ದೇಶಕ ವಸಿಷ್ಠ ಬಂಟ್ನೂರು ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸಿ. ನಿಮಗೂ ಒಂದನೇ ಹೇಳಿ, ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಿದೆ. ಹಾಗೆ ಸುಧೀಂದ್ರ ವೆಂಕಟೇಶ್ ಸರ್ ಅವ್ರ ತಂಡಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಏನಾದರೂ ಇದ್ದರೆ ಕೇಳ್ಬೋದು, ಇಲ್ಲ ಜೈ ಹಿಂದ್. ಥ್ಯಾಂಕ್ ಯು. ಎಸ್ ಸರ್, ಸಿಕ್ಕಿದೆ. ಸೋಮವಾರದಿಂದ ನಾನು ಹಿಂದಿ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಈ ಹೊಸ ಥರದಿಂದ ನನಗೆ ಒಂದು ಅವಕಾಶ ಸಿಕ್ಕಿದೆ. ಎಸ್ ಸರ್, ಈ ಹೊಸ ಥರದ ಮೇಕಿಂಗು ಮತ್ತು ನನ್ನ ಕೆಲಸದ ವೈಖರಿ ನೋಡಿ ಸಿಕ್ಕಿದೆ ನನಗೆ ಅವಕಾಶ. ಇದೊಂದು ಹೇಳೋದು ಮರೆತೆ. ಸೋಮವಾರದಿಂದ 4 ಜನ ಹೊಸ ಹುಡುಗರಿಗೆ ಮತ್ತು ಕನ್ನಡದಿಂದನೂ 4 ಜನ ಹೊಸ ಹುಡುಗರಿಗೆ ಹಿಂದಿನಲ್ಲಿ ಮಾಡ್ತಿದ್ದೆ ಡೈರೆಕ್ಷನ್, ಮತ್ತು ನಾನು ಆ್ಯಕ್ಟ್ ಮಾಡ್ತೀನಿ ಹಿಂದಿನಲ್ಲಿ. ಕನ್ನಡದ 2 ಹುಡುಗರಿಗೂ ಅಲ್ಲಿ ಇಂಟ್ರಡಕ್ಷನ್ ಮಾಡ್ತೀನಿ. ಅಲ್ಲಲ್ಲ ಸರ್, ಈಗ ನಾನು ಹೇಳೋ ಕತೆಗೆ ಆ ಹುಡುಗರು ಒಪ್ಕೊಂಡು ಬಂದರೆ ಆ ಕಲಾವಿದರಿಗೆ ನಾನು ತುಂಬ ಜನಕ್ಕೆ ಅವಕಾಶ ಕೊಡ್ತೀನಿ, ಮಾಡಲಿ ಸರ್. ಅವ್ರು ಮಾಡೋದಿಲ್ಲ ಅಂದರೆ ನಾನು ರೆಡಿ, A to Z ರೆಡಿ. ಎಸ್ ಸರ್, ಥ್ಯಾಂಕ್ ಯು. ನನ್ನ ಹೊಸ